ಇವತ್ತು ಏನು ಹುಡುಕುಂಟೆ ಹೋಬಳಿಯ ಮರಗೂರು ಗ್ರಾಮ ಪಂಚಾಯತಿಯ ದಾಸರಹಳ್ಳಿ ಗ್ರಾಮದಲ್ಲಿ ಇವತ್ತು ಹಿಂದಾಂಜನೆಯ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮನ್ನ ಆಹ್ವಾನ ಮಾಡಿ ಈ ವೇದಿಕೆ ಮೇಲೆ ನಮ್ಮ ಆತ್ಮೀಯರು ಹಿರಿಯರು ಆದಂತ ನಮ್ಮ ಅಕ್ಕ ಮಹಾದೇವಿ ಸೆಕ್ರೆಟರಿಯಾದಂತ ಮಾವನವರಾದಂತ ರಂಗಧರವರೇ ಹಾಗೂ ಈ ಊರಿನ ಮುಖಂಡರಾದಂತ ಆತ್ಮೀಯರಾದಂತ ನಮ್ಮ ಪರಮೇಶ್ ಗೌಡ್ರೆ ಹಾಗೂ ನಮ್ಮ ಕೃಷ್ಣಮೂರ್ತಿ ಅವರೇ ಎಲ್ಲ ಮರಗೂರು ಗ್ರಾಮದ ಎಲ್ಲ ನಮ್ಮ ಊರಿನ ಮುಖಂಡರೇ ಯುವಕ ಮಿತ್ರರೇ ಹಾಗೂ ನನ್ನ ದಾಸರಹಳ್ಳಿ ಗ್ರಾಮದ ಎಲ್ಲ ನಮ್ಮ ತಂದೆ ಇವತ್ತು ನಮ್ಮೆಲ್ಲ ಮುಖಂಡರುಗಳು ಬಂದು ನಾನಲ್ಲಿ ಹೈಸ್ಕೂಲ್ ಪೇಟೆಲ್ ನಾನು ವಾಕ್ ಮಾಡ್ತಾ ಇದ್ದೆ. ಎಲ್ಲರೂ ಬಂದು ಇಲ್ಲ ನೀವು ಬರ್ಲೇಬೇಕು, 1ನೇ ತಾರೀಕು ಬೆಳಿಗ್ಗೆ ನಾವು ಬರ್ಬೇಕು, ಸಾಯಂಕಾಲಕ್ಕೂ ಬರ್ಬೇಕು ಅಂತ ಹೇಳಿದ್ದೇನೆ. ನಾನು ಸಾಯಂಕಾಲ ಬರೋದಂತೆಲ್ಲ ಸುಮ್ಮನಾಗಿದೆ. ಇಲ್ಲ ನಿಜವಾಗ್ಲೂ ನೀವು ನಮ್ಮ ಅಭಿಲಾಷ್, ನಮ್ಮ ಕುಮಾರಣ್ಣ ಎಲ್ಲ ನಮ್ಮ ಮುಖಂಡರುಗಳು ಇದ್ದಾರೆ. ಆದ್ರೆ ನಾನು ವಾಕ್ ಮಾಡ್ಬೇಕಾದ್ರೆ ಬಂದು ಇಲ್ಲ ನೀವು ಬರ್ಲೇಬೇಕು ಅಂತ ಹೇಳಿದ್ರು. ಇಲ್ಲ ಆಯ್ತಲ್ಲ, ಯಾವುದೇ ಕಾರಣಕ್ಕೂ ನನ್ನ ದಾಸರಹಳ್ಳಿ ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಾನು ಬಂದಿಲ್ಲ. ನಿಜವಾಗ್ಲೂ ಸಹ ಈ ದಾಸರಹಳ್ಳಿಯ ಗ್ರಾಮದ ಈ ಕೃತಜ್ಞತೆ ನಾನು ಎಂದೂ ಮರೆಯೋದಿಲ್ಲ. ಯಾವಾಗಲೂ ಸಹ ನಿಮ್ ಜೊತೆಗಿರ್ತೇನೆ ಅಂತ ನಾನು ಈಗ ಸದ್ಯಕ್ಕೆ ಇಲ್ಲ ನಿಮಗಿಂದ ಏನು ಕೇಳಿದ್ರು, ನೀವು ಯಾವ್ದನ್ನು ಕೇಳ್ಕೊಂಡು ಬಂದಿಲ್ಲ. ಆದ್ರೆ ನಿಮ್ಗೆ 50,000 ರೂಪಾಯಿ ನಾವು ಮತ್ತೆ ಕೊಟ್ಟಿಲ್ಲ ಅಂತ ಬಿಟ್ಟು ಮತ್ತೆ ಸಾಯಂಕಾಲ ಬಂದಾಗ ಹೆಚ್ಚಿನ ವಿಚಾರಗಳನ್ನ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋಣ. ಹಾಗೆ ಪುನೀತ್ ಗೌಡರು ಇವತ್ತು ಸೀಟನ್ನು 25,000 ಕಟ್ಟಿದ್ರು. ಒಂದೇ ಮಾತ್ರ ನಾವು ಮತ್ತೆ ಶುರು ಮಾತಾಡಲಿಲ್ಲ. ಆ ಸೀಟ್ ಏನಾದ್ರು ಸಂಪೂರ್ಣ ಆಧಾರವನ್ನು ಪಡಿಸಿದ್ದಾರೆ. ಪುನೀತ್ ಗೌಡರು ಸಹ ಸಾಯಂಕಾಲ ಬರಲೇಬೇಕು. ಸಾಯಂಕಾಲ ಆದ್ರಿಂದ ಹುಡುಗಿಗೆ ಬಂದ್ಬಿಟ್ಟು ಆರೈಕೆ ಬಂದ್ರೆ ಸಾಯಂಕಾಲ ಊರಿಗೆ ಗ್ರಾಮಕ್ಕೆ ಬಂದ್ಬಿಟ್ಟು ಯಶಸ್ವಿಗೊಳಿಸಿಬಿಟ್ಟಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಮತ್ತೊಂದು ಹೃದಯ ಸ್ಪರ್ಶಿ ಅಭಿನಂದನೆ ಮಾಡ್ಕೊಳ್ತಾರೆ. ಹಾಗೆ ಪುನೀತ್ ಪರವಾಗಿ ಕಲ್ಯಾಣ ಮಾಡ್ಕೋಬೇಕು. ನಮ್ಮ ನಿವೃತ್ತ ಮುಖ್ಯ ಶಿಕ್ಷಕರ ಜಯಣ್ಣ ಅವರು ಆದಾಯ ಯಾವ ಬರ್ತದೆ ಉದ್ದೇಶನ ಯಾವ ಬರ್ತದೆ ಆಗ್ತದೆ. ಅವರು ದಂಪತಿಗಳು ನೂತನ ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ದಾಸರಹಳ್ಳಿಯ ಎಲ್ಲಾ ಗ್ರಾಮಸ್ಥರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ನೆಚ್ಚಿನ ಯುವಕ ಮಿತ್ರರೇ ಆದಂತ ನಮ್ಮ ದಾಸರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಕಟ್ಟಿಸಿರ್ತಕ್ಕಂಥ ಜಂಜರಾಂಜನೇಯ ದೇವಸ್ಥಾನದ ಅಧ್ಯಕ್ಷತೆಯನ್ನ ನಮ್ಮ ಎಲ್ಲ ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳ ಮಾರ್ಗದರ್ಶನದೊಂದಿಗೆ ಯುವಕ ಮಿತ್ರರು ಹೆಚ್ಚಿನದಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರೋದು ಬಹಳ ಖುಷಿಯ ವಿಚಾರ. ಮೇನ್ ಆಗಿ ಪರಮೇಶ್ ಗೌಡ್ರು, ಮೊನ್ನೆ ನಮ್ಮ ಸೀನಣ್ಣ, ರಂಗತಣ್ಣ, ನಮ್ಮ ರವಿ, ಧನಂಜಯಿ, ಎಲ್ಲ ಯುವಕ ಮಿತ್ರರು, ನವೀನು, ನಾಗರಾಜು, ಎಲ್ಲ ಯುವಕ ಮಿತ್ರರು ಧಾರ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಈ ನೂತನವಾಗಿ ದುರ್ಗಾಂಜನೇಯ ದೇವಸ್ಥಾನ ಕಟ್ಟಿಸಲಿಕ್ಕೆ ಸಹಕರಿಸಿದಂತ ಎಲ್ಲ ಯುವಕ ಮಿತ್ರರು ನೋಡಿದ್ರೆ ದಾಸರಹಳ್ಳಿ ಯುವಕ ಮಿತ್ರರು ಒಗ್ಗಟ್ಟಾಗಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷನೂ ಕೂಡ ಜಾತ್ರೆ ಮಹೋತ್ಸವವನ್ನ ಒಗ್ಗಟ್ಟಾಗಿ ಯುವಕ ಮಿತ್ರರು ಮಾಡ್ಲಿ ಅಂತೇಳಿ ಆ ಬುದ್ಧನಾಂಜನೇಯ ದೇವರು ನಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಮಾತು ಮುಗಿಸ್ತಾ ಇದೀನಿ. ಆಂಜನೇಯ ವರದ ಗೋವಿಂದ ಗೋವಿಂದ ಗೋವಿಂದ. ಮುಂದಿನ ವರ್ಷನೂ ಕೂಡ ಹನುಮ ಜಯಂತಿನೂ ಕೂಡ ಇದೇ ಅದ್ದೂರಿಯಾಗಿ ಮಾಡ್ಲಿ, ನಾನು ನಿಮ್ ಜೊತೆ ಸಹಕರಿಸ್ತೀನಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದೀನಿ. ಆಂಜನೇಯ ವರದ ಗೋವಿಂದ ಗೋವಿಂದ.
ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರಿಗೂ ಸಹ ಶುಭ ಹಾರೈಕೆ ಮಾಡಿದರೆ ಈ ಒಂದು ದಾಸೋಹದ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಇವರಿಗೆ ಹೃದಯ ಸ್ಪರ್ಶಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ.